ಜಮೀನು ವಿವಾದ ಯೋಧನ ಮನೆ ಮೇಲೆ ದಾಳಿ ಆರೋಪ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಡಕಲಾಟ್ ಗ್ರಾಮದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಜಮೀನು ವಿವಾದದಲ್ಲಿ ದೇಶ ಕಾಯುವ ಯೋಧನ ಕುಟುಂಬದ ಮನೆ ಮೇಲೆ ಕಮತೆ ಕುಟುಂಬ ವತಿಯಿಂದ ಹಲ್ಲೆ ಮಾಡಿರುವ ಆರೋಪ ವ್ಯಕ್ತವಾಗಿದೆ. ಜಮೀನು ವಿವಾದ ಹಿನ್ನೆಲೆ ಖಡಕಲಾಟ್ ಗ್ರಾಮದಲ್ಲಿ ಯೋಧನ ಕುಟುಂಬದ ಮನೆ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಯೋಧನ ತಂದೆ ಸುನಿಲ್ ಬಡಿಕೆ ಆರೋಪಿಸಿದ್ದಾರೆ. ಹಲವು ವರ್ಷಗಳಿಂದ ಗ್ರಾಮದ ಸರ್ವೇನ 176 ಡಿವಿಷನ್ 1ರಲ್ಲಿ ವಾಸಿಸುತ್ತಿರುವ ನಿವೃತ್ತ ಯೋಧ ಮಹಾರುದ್ರ ಬಡಿಕೆ ಕುಟುಂಬದ ಮನೆ ಮೇಲೆ ದಾಳಿ ಮಾಡಿ ಮನೆಯ ಸಾಮಾನುಗಳು ಧ್ವಂಸ ಹಾಗೂ ಕುಟುಂಬಸ್ಥರು ಬೀದಿಪಾಲು ಮಾಡಲಾಗಿದೆ ಎಂದು ಯೋಧನ್ ಕುಟುಂಬ ಆರೋಪಿಸಿದರು. ಯೋಧನ ಪಕ್ಕದಲ್ಲಿರುವ ಶಿವಾನಂದ ಅಪ್ಪಾಸಾಬ ಕಾಮತೆ ಕುಟುಂಬ ಹಾಗೂ ಸುನಿಲ್ ಬಡಿಕೆ ಕುಟುಂಬ ಮಧ್ಯೆ ವಿವಾದ ನಡೆದಿತ್ತು ಎಂದು ಗಲಾಟೆಯ ವಿಚಾರ ತಿಳಿದುಬಂದಿದೆ. ಜಮೀನು ವಿವಾದ ಸದ್ಯ ನ್ಯಾಯಾಲಯದಲ್ಲಿ ಇದೆ. ಈ ಕುರಿತು ಕಮತೆ ವಿರುದ್ಧ ಖಡಕಲಾಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಕುಟುಂಬಕ್ಕೆ ರಕ್ಷಣೆ ನೀಡುವಂತೆ ಯೋಧ ತಂದೆ ಸುನಿಲ್ ಬಡಿಕೆ ಮನವಿ ಸಲ್ಲಿಸಿದ್ದಾರೆ. ನಾವು 150 ವರ್ಷ ಆಯ್ತು ಸರ್ ಇಲ್ಲೇ ಜೀವನ ಮಾಡ್ತಾ ಇದೀವಿ. ಸಾಗುವಳಿ ಇಲ್ಲೇ 176 ಸರ್ವೆ ನಂಬರ್ದಾಗ ಅದೇವ್ರಿ. ನಮ್ಮ ಹಿರಿಯರಿಂದ ನಮ್ಮ ಅಜ್ಜ ಮತ್ತು ಮುತ್ತಜ್ಜಗಳು ಎಲ್ಲರೂ ಇಲ್ಲೇ ಇದ್ರಿ. ನಮ್ಮ ಅಜ್ಜನಂತೆ ಕೇಸ್ ನಿಕಾಲಾಗಿತ್ತು. ಈಗ ಅವರು ಕಮ್ತೆ ಸಮಾಜದವ್ರು ಏನು ಬರ್ತಾರ್ರಿ, ಶಿವ ಕಮ್ತೆ, ವಿಷ್ಣು ಕಮ್ತೆ ಹಾಗೂ ಅಪ್ಪಸಾಬ ಮಹಾದೇವ ಇವ್ರು ಯಾರು ಉತ್ತಾರ 2 ನಂಬರ್ 2 ನಂಬರ್ 76 ಒಳಗೆ ಮಾಡ್ಕೊಂಡ್ರಿ. ಅವ್ರು ಕಡ್ಯಾಳದವ್ರದ್ರಿ ಅದು ಅಡಿ 35 ಎಕರೆ 18-20 ಗುಂಟೆ ಇದು ಕಡ್ಯಾಳದವ್ರದ್ದು ಅಡಿ. ಅದು ಅವ್ರದ್ದು ಭೀ ಎಲ್ಲ ನಮಗೆ ನಾವು ಭೀ ಖರೀದಿ ತೊಗೊಂಡ್ರಿ, ಅವ್ರು ಭೀ ಖರೀದಿ ತೊಗೊಂಡ್ರಿ. 2 ನಂಬರ್ ಮಾಡಿ ಅವ್ರು 75ರಾಗ ತಲಾಟಿ ಕಡೆ ಮಾಡ್ಕೊಂಡು ಬಂದ್ರಿ. ಆ ಮುಂದೆ ನಮಗೆ ಭೀ ಕೊಡ್ತೀವಂತೆ ಅವ್ರು ರಾಜ್ಗಳು ಬರೆದು ಕೊಟ್ಟಿದ್ರಿ. ಅದು ಮೊಬದ್ಲ ಪತ್ರ ನಮ್ಮ ಹತ್ಯಾಕ ಐತ್ರಿ. ಕೋರ್ಟ್ಗೆ 5 ವರ್ಷ ಆಯ್ತು. ಈಗೆಲ್ಲ ಅರಿವಿ ಮಾರಕತ್ತನ್ನ ಅವ್ರು ಏನು ಮಾಡಿದ್ರು, ಕೋರ್ಟ್ಗೆ ಹಾಕಿದ್ವು. ನ್ಯಾಯವಂತೆ ಹೋಗೋನು, ನ್ಯಾಯಬದ್ಧ ಏನು ಕೋರ್ಟ್ ಹೇಳ್ತೈತಿ ಅದನ್ನ ಕೇಳೋಣ ಅಂತೇರಿ. ಈಗ ನಮ್ಮದು ಕೋರ್ಟ್ದಾಗ 19-20 ಇಸ್ವಿ ಒಳಗೆ ಕೋರ್ಟ್ದಾಗ ಚಾಲು ಐತ್ರಿ. ನಿಪ್ಪಾಣಿ ಒಳಗೆ ಡಿಸ್ಮಿಸ್ ಆದ್ಮ್ಯಾಗ ಚಿಕ್ಕೋಡಿಗೆ ಬಂದಿತ್ರಿ. ಚಿಕ್ಕೋಡಿ ಒಳಗೆ ಬಂದ್ರ ಮ್ಯಾಗ ಮೊನ್ನೆ 28 ತಾರೀಕು ಚಿಕ್ಕೋಡಿ ಒಳಗೆ ತಾರೀಕು ಇತ್ರಿ. ತಾರೀಕು ಆದ್ಮ್ಯಾಗ ರವಿವಾರ ದಿನ ಬಂದು ಈಗ 3 ದಮ್ಮ ಹಿಂಗೆ ದಾನ್ಲೆ ಮಾಡಿರಿ. ಮಂದಿ ಹೆಂಗಸ್ರನ್ನ ಎಳೆಯೋದ, ಬಡ್ದಾಡೋದ, ಜಗಳಾಡೋದ ಮಾಡಿದ್ರು. ಅವ್ರು ಯಾವುದು ಜೀವ ಹಾನಿ ಆಗಬಾರ್ದತಿ ನಾವು ಸಮಾಧಾನಲೇ ಹೇಳಿದ್ರು. ಅವ್ರಿಗೆ ಏನಿದ್ರಿ ನಮ್ಮ ಮುಗಿಸ್ಕೊನಪ್ಪ, ಬೇಡ ಇದೆಲ್ಲ ಮಾಡೋದು ಬೇಡ ಅಂತ ಅಂದ್ರೂ ಅವ್ರು ಏನಂದ್ರಿ, ನಿನ್ನ ಒಂದು 400 ಮಂದಿನ ರೌಡಿನ ತಂದು ಮನೆಗೆ ಕೆಡ್ಯಾಕೆ ನನ್ನ ಮನೆಗೆ ಕೆಡದ್ರಿ. ಹಿಂದೆಲ್ಲ ಟಾಯ್ಲೆಟ್ ಬಾತ್ರೂಮ ನಮ್ಮ ಅವ್ವ ಅಪ್ಪ ಎಲ್ಲ ಒಳಗಿದ್ರಿ. ಅವ್ರನ್ನ ನನ್ನ ಒಂದು 10 ಮಂದಿ ಹೆಂಗಸ್ರ ಕೂಡಿ ಹೊರಗೆ ಐತಿ ತಂದು ಒಗೆದ್ರು. ಒಗೆದು ಕಶಿಂಗಿ ಇವೆಲ್ಲ ನಮ್ಮದೆಲ್ಲ ಲುಸ್ಕಾನ್ ಮಾಡಿ ಹೋಗ್ಯಾರಿ. ಬಂಗಾರ ಹೋಗಿದ್ರಿ. 2.5 ತೊಲಿ ಬಂಗಾರ, ಬೆಳ್ಳಿ, ಮುಕ್ಕಟ, ದೇವ್ರ ಪೂಜೆದು ಸಾಹಿತ್ಯ ಸಾಮಾನೆಲ್ಲ ಇದ್ದು ಅದನ್ನ ಕಿವ್ಯಾಗಿನ ಓಲಿ ಎಲ್ಲ ತಕ್ಕೊಂಡು ಹೋಗ್ಯಾರಿ. ಕ್ಯಾಶ್ 2.5 ಲಕ್ಷ ರೂಪಾಯಿ ಇದ್ದು ರೀ. ಕಬ್ಬಿನ ಬಿಲ್ಲ ನಮ್ಮ ಅಪ್ಪಗಳ್ದು ಪೆನ್ಷನ್ ಬಂದಿತ್ತು ರೀ. ನಮ್ಮ ಅಪ್ಪ ಅವ್ರು 24 ವರ್ಷ ಸರ್ವಿಸ್ ಮಾಡ್ಯಾರಿ ಆರ್ಮಿದಾಗ. ಈಗ ನನ್ನ ಮಗನೂ ಆರ್ಮಿಗಿದಾರಿ. ನಮಗೆ ಜೀವಕ್ಕೆ ಯಾರೇ ಹಾನಿ ಆದ್ರೆ ಅವು ಕಮ್ತೆ ಸಮಾಜನ ಕಾರಣ. ನಾವು ಗಂಡ ಐತಿ ಇಬ್ರಿಗೂ ಇದಾ ಮಾಡಿದ್ರೂ ಅವರ ಕಾರಣ. ನಮಗೀಗ ಅವ್ರು ಬಡಿ ಹೊಡಿಯೋ ಧಮಕಿ ಕೊಟ್ಟು ಹೋಗ್ಯಾರ. ಈಗ ಹೇಳ್ತಾರೆ ಜೀವ ಬೆದರಿಕೆ ಅಲ್ರಿ. ಅವ್ರು ವಕೀಲ್ ಅಂತಾರೆ. ಅವ್ರ ವಕೀಲ್ ಯಾವ ನೋಟಿಸ್ ಕೊಟ್ಟಾನೋ, ಯಾವ ಪರ್ಮಿಷನ್ ಕೊಟ್ಟಾನೋ, ಯಾವ ಇದಾ ಬಂದೈತಿ ಅವ್ರು ತೋರಿಸ್ಲಿ. ಅದೇ ಪ್ರಕಾರ ನಾನು ಮೊದಲು ಜಗಳ ಆದಾಗ ಮಾನನೀಯ ಇವ್ರು DYSP ಚಿಕ್ಕೋಡಿ ಕೊಟ್ಟೇನ್ರಿ. ಚಿಕ್ಕೋಡಿ ಆಗಾನ ಇದು ಕೊಟ್ಟೇನ್ರಿ. ಎಲ್ಲಿ ನಮ್ಮ ತಹಶೀಲ್ದಾರ್ ಆಫೀಸ್ ಕೊಟ್ಟೇನ್ರಿ. ತಹಶೀಲ್ದಾರ್ ಆಫೀಸ್ ಯಾವ ನೋಟಿಸ್ ಇವು ನಮ್ಮ ಮನೆಯಾಗಲಿ, ಉತ್ತಾರ ಆಗಲಿ, ಹೊಲದ್ದು ಆಗಲಿ, ನಮ್ಮ ಅಪ್ಪಗಳ ಪೆನ್ಷನ್ ಬುಕ್ ಆಗಲಿ ಎಲ್ಲ ಸುಟ್ಟು ಹೋಗ್ದಾರ್ರಿ. ಆ ಗೌರ್ಮೆಂಟ್ದು ಕಾಗದ ಪತ್ರ ಏನೇನು ಕೊಟ್ಟಿದ್ದಾರೆ ಅದು ಗೌರ್ಮೆಂಟ ನಮಗೆ ಭರಿಸ್ಕೊಡ್ಬೇಕು. ಗೌರ್ಮೆಂಟ ನಮ್ಗೆ ಸಹಾಯ ಮಾಡಬೇಕು. ಗೌರ್ಮೆಂಟ್ ಕಡೆನವ್ರು ಕಳ್ಕಳಿ ವಿನಂತಿ ಮಾಡ್ತೀನಿ ರೀ ಸರ್. ಫಸ್ಟ್ದಾಗಿ ನಮ್ಮ ಖಡಕ್ಲಾಟ್ ಪೊಲೀಸ್ ಸ್ಟೇಷನ್ಗೆ ಒಂದು ಫಿರ್ಯಾದಿ ಆತ ಟೈಮ್ಗೆ ನಾನು ಕೊಟ್ಟೇನಿ ರೀ. ಇದಾಗ ಕೊಟ್ಟೇನಿ ರೀ. ತಹಶೀಲ್ದಾರ್ ಆಫೀಸ್ ಹಾಂ ರೀ. ಇಲ್ಲಿ ಮೊನ್ನೆ ಆಗಿತ್ತು ರೀ ಸರ್. ಇದು ಹಾಂ ತಾರೀಕು ಕೊಟ್ಟೇನಿ ರೀ ಸರ್. ಹಾಂ ಇದು ತಹಶೀಲ್ದಾರ್ ಆಫೀಸ್ ಕೊಟ್ಟೇನಿ ರೀ. ಹಾಗೆ ನಮ್ಮ ಚಿಕ್ಕೋಡಿ DYSP ಆಫೀಸ್ ಕೊಟ್ಟೇನಿ ರೀ. ಗೃಹ ಮಂತ್ರಿ ಕೊಟ್ಟೇನಿ ರೀ. ಜಿಲ್ಲಾ ಇದು ನಮ್ಮ SP ಆಫೀಸ್ ಕೊಟ್ಟೇನಿ ರೀ. ಅವ್ರದ್ದು ಯಾವುದೇ ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ ಸರ್. ನಮಗೆ ಜೀವ ಬೆದರಿಕೆ ಐತಿ. ಹಿಂಗೆ ನಮಗೆಲ್ಲ ದಾನ್ಲೆ ಹಾಕ್ಯಾರು. 5 ತಿಂಗಳಾಯ್ತು. ದಾರಿ ಬಂದ್ ಮಾಡ್ಯಾರ್ರಿ. ಪೂರ್ಣ ಎಲ್ಲ ಕಟ್ಟಿ ನಮ್ಗೆ ಕಡ್ಡೆ ಹೊಡೆದಾರ್ರಿ. ಅಂದ್ರೆ ಹಿಂಗೆ ಸರ್ಪಳಿ ಮಾಡಿದಂಗೆ ಮಾಡಿ ನಮ್ಗೆ ಎಲ್ಲಿ ಹೊರಗೆ ಹೋಗಕ್ಕೆ ಬರಬಾರ್ದು, ಯಾವ ಸ್ಟೇಷನ್ಗೆ ಹೋಗಿ ಬರಬಾರ್ದು ಹಂಗೆ ಮಾಡಿಟ್ಟಾರೆ. ಅವ್ರ ಮಾಡಲಿ. ಅವ್ರ ಜಮೀನು ಇದ್ರೆ ಅವ್ರು ತಗೋಬೋದಿತ್ತು. ಆದ್ರೆ ಅವ್ರು ಕೋರ್ಟ್ ರೀ ಯಾವ ಕೋರ್ಟ್ ಆದೇಶ ಕೊಟ್ಟು ಮತ್ತು ಅವ್ರು ಯಾವ ತಂಗಡಿ ವಕೀಲ್ ಅಂತ ಸರ್ ಚಿಕ್ಕೋಡಿ ಅವ್ರ ನೋಟಿಸ್ ಇಲ್ಲ. ನೀನು 28ಕ್ಕೆ ತಾರೀಕು ಆಗಿತ್ರಿ ಸರ್. ನೀವು ಮಾತಾಡ್ರಿ 28ಕ್ಕೆ ತಾರೀಕು ಆಗಿತ್ರಿ. ರವಿವಾರ ದಿನ ಬಂದು ಹಿಂಗೆ ಮಾಡ್ಯಾರ. 1 ತಾರೀಕು 28ಕ್ಕೆ ತಾರೀಕು ಐತ್ರಿ. ಜಡ್ಜ್ ಇಲ್ಲಾಗಿರು. ನಮ್ಮ ವಕೀಲ್ ಅಂದ್ರು ಮುಂದಿನ ಪೆಟ್ಟನವ್ರ ಜಡ್ಜ್ ಮೊದಲೇ ವಕೀಲ್ ಇಟ್ಟಿದ್ದವ್ರನ್ನ ಚೇಂಜ್ ಮಾಡಿ ಈಗ ಪಾಮ್ದಿನಿ ಅಂತ ವಕೀಲ್ ಇಟ್ಟಿದ್ರಿ. ಅವ್ರ ಕಡೆ ಮುಂದಿನ ಬೆಟ್ಟ ಈ ತಾರೀಕಿಗೆ ಇದಾ ಮಾಡೋಣ ಅಂತ ಹೇಳಿ ಅವ್ರು ನಮ್ಮ ಅರ್ಗ್ಯುಮೆಂಟ್ ಮಾಡೋನು. ಅರ್ಗ್ಯುಮೆಂಟ್ ಮಾಡಿದ್ಮ್ಯಾಗ ಮಾತಾಡಕ್ಕೆ ಬರ್ತೈತಿ ಅಂತ ಅವ್ರ ಇದಾ ಮಾಡಿರಿ. ಅವ್ರ ವಕೀಲ್ ಏನಂದ್ರಿ, ಅವ್ರ ಮನೆಗೆಲ್ಲ ಕೆಡವ್ರಿ. ಅವ್ರದ್ದು ಏನೋ ಇಲ್ಲ ಅಂತ ಅಂದ್ರಿ. ಇಲ್ಲ ಅಂತ ಅಂದ್ರ ಮ್ಯಾಗ ಇವ್ರಿಗೆ ಅವ್ರು ಯಾರು ವಕೀಲ್ ಕೊಟ್ಟಾರೇನ್ರಿ, ಆ ವಕೀಲ್ ನೋಟಿಸ್ ತಂದು ಕೊಡ್ಲಿ. ಮನೆಗೂ ಅಲ್ರಿ ನಮ್ಮನ್ನು ಭೀ ಕೊಂದೋಗಿಲ್ಲ. ನಾವು ಭೀ ಸಾಯಕ್ಕೆ ತಯಾರಿದ್ವಿ.
ನಿನ್ನ ಅವ್ರಿ ಕಬ್ಬಿಗೆ ನೀರ್ ಹಾಸಕ್ ಹೋಗಿದ್ರು ಗಂಡ ಐತಿ 2 ಮಂದಿ ರೀ. ಬರುವ ಅಷ್ಟ್ರೊಳಗೆ ಅಜ್ಜ ಏನ ಹೊರಗೆ ತೆಗೆದು ಹೋಗದ್ರಿ, ಎಳದ್ರಿ. ನಮ್ನು ಗಂಡ ಐತಿ ಬರೋದು ಎಳಿಕತ್ತೀರಿ. ನಾವ್ ಹೇಳಿಲ್ಲ, ನಾವ್ ಇಲ್ಲೇ ಮನ್ಯಾಗ ಕುಂತೀವಿ, ನಾವ್ ಜೀವ ಕೊಡಾಕ ತಯಾರಿದೀವಿ, ನಮ್ಮ ಮನಿ ಹೊಂಟಿತಿ, ಇಟ್ಟೆಲ್ಲ ಲುಸ್ಕಾನ್ ಮಾಡಕೇರಿ, ನಾವು ಬದುಕಿ ಏನ್ ಮಾಡೋದ ಅತ್ತ ಕೇಳಿದ್ರು. ನಮ್ಮ ಮಗ ಮಿಲ್ಟಾಗ ಹೋಗಿದ್ರೆ ನಮ್ಮ ಕಾಪಾಡಕ್ ಯಾರಿಲ್ಲ, ಊರಾಯಿನ ಮಂದಿನೂ ಇಲ್ಲ, ಪಂಚರು ಇಲ್ಲ, ನಮ್ಗೆ ಯಾರು ದಿಕ್ಕ ಇಲ್ಲ ಅಂತ ತಿಳಿದುಕೊಂಡು ನಾವು 2 ಮಂದಿ ಜೀವ ಕೊಡಕ್ಕೂ ತಯಾರು ರೆಡಿ ಆದ್ರಿ ಸರ್. ನಮ್ಮ ಅತ್ತೆ ಮಾಮ ಎಕ್ಸಾರ್ಮಿ ಮಾಡ್ರಿ. ನಮ್ಮ ಅತ್ತೆನೂ ಕಾಲ್ ಹೋಗಿದವ್ರಿ, ನಮ್ಮ ಮಾಮನ ಕಾಲ್ ಚಳಿ ಆಪರೇಷನ್ ಹಾಕೊಂಡ್ರಿ. ಇಂಥ ಹಾದಿ ಎಲ್ಲ ಬಿಟ್ರೆ ನಮ್ಗೆ ದವಾಖಾನೆ ಹೋಗಾಕು ಅವ್ರಿಗೆ ಒಯ್ಕು ನಮಗೆ ಸಹಕಾರ ಏನಿಲ್ರಿ. ಹಂಗೆ ಹೆಗಲ ಮೇಲೆ ಎತ್ಕೊಂಡು ಪಲಂಗ್ ಹಿಡಿದು ಹಿಂಗೂ ಹೋದು ನಾವು ದವಾಖಾನೆ. ನಮ್ಮ ಅಜ್ಜನೂ ರಿಪೇರಿ ಮಾಡ್ಕೊಂಡು ಬಂದ್ರಿ ಸರ್. ನಮ್ಗೆ ಯಾರು ಸಹಾಯ ಮಾಡ್ಲಿಲ್ರಿ, ಯಾರು ನಮ್ಮ ಮನೆಗೆ ಕೇಳಾಕು ಬರ್ಲಿಲ್ರಿ. ಎಲ್ಲ ನೋಟಿಸ್ಗಳು ತಹಸೀಲ್ದಾರ್ ಆಫೀಸ್ಗೆ ಹೋಯ್ತ್ರಿ, ಡಿಸಿಗೆ ಹೋಯ್ತ್ರಿ, ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಯ್ತ್ರಿ. ಹಿಂಗೆಲ್ಲ ಮಾಡ್ರೆ ನಮ್ಗೆ ಯಾರು ಕೇರ್ ತಗೊಲಿಲ್ರಿ ಸರ್. ಇದು 3ನೇ ಸಲ ಧಮಕಿ ಹಾಕೋದ್ರಿ ಹಿಂಗ್ರಿ. ಇವಾಗ ಬಂದು ಕುಡಿಯಾಕ ನೀರು ಇಲ್ರಿ, ಎಲ್ಲ ನೀರಿನು ಎಲ್ಲ ಒಡ್ ಕ್ಯಾಂಕುಗಳು ಎಲ್ಲ ಹೊಡೆದ ಸರ್ಕಾರ ಬೋರ್ ಕಮ್ತೆಗೋಡ್ರಿ ಸರ್. ಕಮ್ತೆ ಸಮಾಜ ಇವ್ರಿ. ಕಮ್ತೆಗಳು 5 ಮಂದಿ ಅಂತಂಬ್ರಿದಾರ. ಅವ್ರ 5 ಮಂದಿ ಶಾಲಾ ಚಂಪಾ ಉಳ್ಕಿದವ್ರು ಊರಾಗಿದಾರ್ರಿ ಸರ್. ಎಲ್ಲರೂ ಕೂಡಿ ನಮ್ಗೆ ಜೀವ ಹಾನಿ ಎಳೆದು ಹೊರಿಕೋ ಸಾಮಾನು ಒಂದು ಸಂಸಾರ ಸಟ್ ಎಲ್ಲ ಬೀದಿಗೆ ತಂದು ಹೋಗುದ್ರಿ ಸರ್. ನಮ್ದೆಲ್ಲ ಜೀವನ ಕರ್ಸ್ಯಾರ್ರಿ ಸರ್. ವಿಡಿಯೋ ಇದಾವ್ರಿ. ಅವ್ರ ಕಮ್ತೆಗೋಳ್ರಿ, ವಿಷ್ಣು ಕಮ್ತೆಗೋಳ ಕಳ್ಸ್ಯಾರ್ರಿ. 500 ಜನ ಕಳ್ಸ್ಯಾರ. ವಿಡಿಯೋನು ಇದಾವ್ರಿ. DCP 2 ಕಳ್ಸಿರ್ರಿ. DCP ಎಲ್ಲ ನಮ್ಮ ಮನಿ ಕೆಡ್ಸಾಕತ್ತಾರ್ರಿ. 2 ಟ್ರ್ಯಾಕ್ಟರ್ ತಂದಾರ. ನಮ್ಮ ಸಾಮಾನು ಅವ್ರ ಟ್ರ್ಯಾಕ್ಟರ್ದಾಗ ಹೇರಿ ಒಯ್ಬೇಕಂತ ಅವ್ರು ತರ್ಸ್ಯಾರ್ರಿ. ನಮ್ಮ ಎಲ್ಲ ಸಾಮಾನು ಓದಾರ್ರಿ. 2 ಲಕ್ಷ ರೊಕ್ಕನು ಓದಾರ್ರಿ, ಬಂಗಾರನು ಓದಾರ್ರಿ. ನಮ್ದು ಎಲ್ಲಾರು ನಮ್ಮ ಹುಡುಗರು ಡಾಕ್ಯುಮೆಂಟ್ಸ್ ರೀ, ನಮ್ಮ ಮನಿ ಕಾಗದ ಪತ್ರ ಎಲ್ಲ ಸುಟ್ಟು ಹಾಕ್ಯಾರ್ರಿ ಸರ್. ಹುಡುಗರು ನಮ್ಮರಿ ನಮ್ಮ ಅಂತಮ್ರು 12ನೇ ಎಲ್ಲ ಇದಾರ. ನನ್ನ ಮಗ BSc ನರ್ಸಿಂಗ್ ಕಲ್ತಾರ್ರಿ. ಮಗ ನಮ್ಮವ್ರಿ 13 ಕಲ್ತ ಆರ್ಮಿ ಆಗಿ ಅಗ್ನಿವೀರ್ ಆಗಿ ಹೋಗ್ಯಾನ್ರಿ ಸರ್. ಈಗ 2 ವರ್ಷ ಆಯ್ತ್ರಿ ಹೋಗಿದಾರ್ರಿ ಸರ್. ನ್ಯಾಯ ಸಿಗ್ಬೇಕ್ರಿ. ನಮ್ಗೊಂದು ಇದೊಂದು ಹಂತಕ್ ಬರ್ಬೇಕ್ರಿ ಸರ್. ನಾವ್ ಇಲ್ಲಾದ್ರೂ ವಿಷ ಕುಡಿದು ಸೈವಿಕು ಯಾರು ಇದಾರೆ ಸರ್. ನಮ್ ಹಿರಿಯರು ಇದಾರ್ರಿ. ಹಾಕಿ ನಾವ್ ಎಲ್ಲಾರು ಹುಡುಗರ್ಗುನು ಹಾಕ್ತೇವ್ರಿ. ನಮ್ ದನಾಕಾರ ಎಲ್ಲಾ ಕೊರ್ದ್ ಬಿಟ್ಟಾರ್ರಿ. ಎಮ್ಮಿ ಮನೆಗಳು ಸಕಟ್ ಎಲ್ಲ DCP ಹಚ್ಚಿ ಡುಕ್ಲಶ್ ಕೊಟ್ಟಾರ್ರಿ ಸರ್. ಅವೆಲ್ಲ ಹಿಡಿಯೋ ಇದಾರ್ರಿ. ನಮ್ ನೀರ್ ಕುಡಿ ಜಲಕುಂಬ ಸಕಟ್ ಹೊಡೆದಾರಿ ಸರ್ಕಾರದವ್ರು. ಸವಿತಾ ಸುನಿಲ್ ಬಡಕೇರಿ ಸರ್. ನಿನ್ನೆ ಬಂದ್ರಿ ಇಲ್ಲಿ ಅಂದ್ರೆ 200 ಮಂದಿ ಬಂದು ಇದ ಮಾಡಿ ಆ ಕಡೆ ಮಂದಿ 4-5 ಮಂದಿ ಬಂದಿರ್ರಿ. ಅವ್ರು ನಮ್ಗೆ ಬಂದು ಧಮಕಿ ಹಾಕಕತ್ರಿ, ಇದಕ್ಕೆ ಎಲ್ಲಿ ಬಿಡ್ರಿ ಅಂತ ಹೇಳಿದ್ರೆ ನಾವು ಒಳಗೆ ಹೋಗ್ತೇವೆ, ನಾವು ತೆಗಿತೇವೆ, ನೀವು ಹೊರ ಬಿಡ್ರಿ ಅನ್ಕತ್ರಿ. ಇಲ್ಲಾಂದ್ರೆ ನಿಮ್ಮನ್ನ ಒಳಗೆ ಹಾಕ್ತೇವೆ. 75 ರೀ. ನಮ್ಮ ಮದ್ವೆ ಅವ್ರ ಹಿಂದಿನ ಹಿರಿಯರು ಭಾಳ ವರ್ಷ ಆಯ್ತಿದಾರೆ, 150 ವರ್ಷ ಆಯ್ತಿದಾರೆ. ಈಗ ನಮ್ಮ ಮಾಲಕರೆಲ್ಲ ಇಲ್ಲಿ ಇಲ್ಲೇ ಹುಟ್ಟಿದಾರೆ. ಕೊಟ್ಟಿದಾರ್ರಿ ನಮ್ಮನ್ನ ಎಷ್ಟು ಹೋಗಿದ್ದಾರು. ಜಗ್ಗಾಡೋದು ಹಿಂಗ 7-10 ಜನ ಕೂಡ್ಸಿ ಒಳಗ್ ನಾವು 200 ವರ್ಷ ಆಯ್ತ್ರಿ ಇಲ್ಲೇ ಇದೇವ್ರಿ. ನಮ್ಮ 20 ವರ್ಷ ಆಯ್ತು, ನಮ್ದು 20 ವರ್ಷ ಆಯ್ತು. ನಮ್ಮ ಅಜ್ಜಗಳು ಹೇಳ್ತಾರ್ಲಿ ಅಂದ್ರ ಅಚಾನಕ್ ಬಂದು ಹಿಂಗೆಲ್ಲ ಹಂಗೆ ಮಾಡಿ ಈ ಕಡೆಯಿಂದ ಹಾದಿ ಐತ್ರಿ, ಅದು ಬಂದ್ ಮಾಡಿ ಈ ಕಡೆಯಿಂದ ಹೋಗ್ರಿ. ಅದು ಮಾಡಿ ಚಳಿ ಹಾಕಿರ ನಾವು 88 ವಯಸ್ಸು 86 ವಯಸ್ಸು ಈಗ ಏನಾಗ್ಬೇಕಾಗಿದೆ ನಿಮ್ಗೆ? ನೋಟಿಸ್ ತಂದು ನಮ್ಗೆ ರಿಶ್ಯೂ ಆಗ್ಬೇಕು. ಅದು ಕೊಂಡ್ರವ್ರ ಮನಿ ಕೇಳಿ ನಮ್ಗ್ ಬಿ ಕೊಂದ್ ಹೋಗ್ರಿ. ತಹಶೀಲ್ದಾರ್ ನಮ್ ಕಬ್ಬು ಹೋಗ್ಯಾವ್ರಿ. ಕಬ್ಬು ಸ್ಲೀಪ್ ಐತಿ, ಲೈಟ್ ಬಿಲ್ ಐತಿ, 76 ಮನಿ ಐತ್ರಿ, ಬಾವಿ ಐತಿ, ಬೋರ್ ಐತ್ರಿ. ಇವೆಲ್ಲ ಮಾಡೋದು ಯಾಕೆ ಕೊಟ್ಟಿವ್ರಿ? ಇವ್ರ ಹೆಸರು ಮನಿ ಪಾಳೆ ಪಾವತಿ ಇದಾವು. ನಮ್ ಕಡೆ ತೋರಿಸ್ತೇವ್ರಿ. ಮಟ್ಟಿಂದು ಬಿ ಪಾಳೆ ಪಾವತಿ 1970 ಪಾಳೆ ಪಾವತಿ ಇದಾವ. ಎಲ್ಲ ಆರ್ಡರ್ ಕೊಟ್ಟಾರ್ತಾರೆ. ಟಾಂಗಡೆ ವಕೀಲ ಅತ್ತಾರಿ ಬೆನ್ನಡವ್ರಿ ಸರ್ ಗುಡ್ರಿ. ಅವ್ರ ಆರ್ಡರ್ ಕೊಟ್ಟಾರ್ತಾರ. ಅವ್ರಂತ ನಿಕಾಲ ಐತೆ ಬೇರೆ ಬರ್ಬೇಕ್ರಿ. ಟಾಂಗಡೆ ವಕೀಲ ಅಂತಾರಿ ಬೆನ್ನಡೆ ಸರ್ ರೀ. ಅವ್ರಿಗೆ ಆದೇಶ ಕೊಟ್ಟಿರ್ತಾರ. ಕಮ್ತೆಗಳು ಮತ್ತೆ ಇದು ಪ್ರೊಟೆಕ್ಷನ್ ಅವ್ರಿಗೆ ನಮಗ ಬೇಕನೆ ಬ್ಯಾಡ. ಹೊರಗೆ ಮನಿಗ್ ಹೊರಗೆ ಜನ ಬಿ ಅನ್ಸು ಇದನ್ ಕೊಟ್ಟಿಲ್ಲ ನಮ್ಗೆ. DCP ಹಚ್ಚಿ ನೋಟಿಸ್ ಇಲ್ಲ
ಈಗ ಅಭ್ಯಾಸ ಮಾಡೋರು ಇನ್ನ ಮನೆಯ ಪರಿಸ್ಥಿತಿ ನೋಡಾರ ಅಭ್ಯಾಸ ಮಾಡೋರು ಹೇಳ್ರಿ ಸೆಕೆಂಡ್ ಇಯರ್ ಇಬ್ರು ಮಂದಿ ನಾಳೆ ಎಕ್ಸಾಮ್ ಇದ್ದವ್ರು ನಾಳೆ ಎಲ್ಲ ಬುಕ್ಸ್ ಬಿ ಎಲ್ಲ ಹರಿದಾರ ಇವ್ರು ನಾಳೆ ಎಕ್ಸಾಮ್ ಏನ್ ಬರ್ಯಾರ್ರಿ ಸೆಕೆಂಡ್ ಇಯರ್ ಇದಾರ ಇಬ್ರು ಮಂದಿ ಸೆಕೆಂಡ್ ಇಯರ್ ಹುಡುಗರ್ದೆಲ್ಲ ಭವಿಷ್ಯ ಹಾಳು ಮಾಡಿಟ್ಟಾರ ಇಂಜಿನಿಯರಿಂಗ್ ಓದಾಕದಾರ ಇವ್ ಇಂಜಿನಿಯರಿಂಗ್ ಓದಾವ ಏನ್ ಇದನ್ನ ನೋಡವ್ರ ನಮ್ ಪರಿಸ್ಥಿತಿ